ಪ್ರೀತಿಯ ನಾಟಕವಾಡಿ ಮದುವೆಯಾಗುವುದಾಗಿ ಹೇಳಿ ಅತ್ಯಾಚಾರವೆಸಗಿ ಪರಾರಿಂದ ಪಾಗಲ್ ಪ್ರೇಮಿಯ ವಿರುದ್ಧ ಏಪ್ರಿಲ್ 3ರಂದು ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆ ಮಳಖೇಡ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದೂರು ನೀಡಿದ್ದರು. ಕಳೆದ 27 ದಿನಗಳಾದರೂ ಬಂಧಿಸುವಲ್ಲಿ ವಿಫಲವಾದಂತಹ ಮಳಖೇಡ ಪೊಲೀಸ್ ಠಾಣೆಯ ಪಿಎಸ್ಐ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಾದಿಗ ಸಮುದಾಯದ ಮುಖಂಡರಿಂದ ತಾಲೂಕಾ ಪೊಲೀಸ್ ಠಾಣೆಯ ಮುಂದೆ ನಿನ್ನೆ ಸಾಯಂಕಾಲ ದಿಢೀರ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಸುಮಾರು 3-4 ವರ್ಷಗಳಿಂದ ಪ್ರೀತಿ ಪ್ರೇಮದಲ್ಲಿ ತೇಲಾಡಿ ಆಸೆ ಆಕಾಂಕ್ಷೆಗಳಿಂದ ಪ್ರೇರೇಪಿಸಿ ಮದುವೆಯಾಗುವುದಾಗಿ ನಂಬಿಸಿದ್ದ ಪಾಗಲ್ ಪ್ರೇಮಿ ಅಂಬರೀಶ್ ಎಂ ಗುಡಿ ಮಾದಿಗ ಸಮುದಾಯದ ನೊಂದ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಇನ್ನೊಂದು ವಿವಾಹವಾಗಲು ಮುಂದಾದಾಗ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದಳು ಎನ್ನಲಾಗಿದೆ. ಮದುವೆಯಾದರೆ ಅವನನ್ನೇ ಮದುವೆಯಾಗುವುದಾಗಿ ಹಠ ಹಿಡಿದ ಮಹಿಳೆಗೆ ಮಾದಿಗ ಸಮುದಾಯ ಮಹಿಳೆಯ ಬೆನ್ನೆಲುಬಾಗಿ ಮದುವೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕಾ ಮಾದಿಗ ಸಮಾಜದ ಅಧ್ಯಕ್ಷರಾದಂತಹ ಮಾರುತಿ ಕೊಂಡಗಲ್ಕರ್, ವಿಜಯ್ ಕುಮಾರ್ ಅಡಕಿ, ಶಂಭುಲಿಂಗ ನಾಟಿಕರ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಇವತ್ತು ಈ ಒಂದು ಧರಣಿಯಲ್ಲಿ ನಮ್ಮ ಸಮುದಾಯದ ಒಂದು ಯುವ ಮಹಿಳೆಗೆ ಅತ್ಯಾಚಾರವನ್ನು ಎಸಗಿ ಆ ಒಂದು ಸೋದರಿ ಮಹಿಳೆಗೆ ಮೋಸವನ್ನು ಮಾಡಿ ತನ್ನ ಇಚ್ಛಾಶಕ್ತಿಯಂತೆ ಬಳಸಿಕೊಂಡು ಆಶೆ ಆಕಾಂಕ್ಷೆಗಳನ್ನು ಎಮ್ಮಗೆ ಹೂಡಿ ನಾನು ಮದುವೆ ಆದರೆ ನಿನ್ನನ್ನೇ ಮದುವೆ ಆಗ್ತೀನಿ ಅನ್ನುವಂಥ ಆಶೆಗಳನ್ನು ಹುಟ್ಟಿಸಿ ಇವತ್ತು ಮಹಿಳೆಗೆ ಮೋಸ ಮಾಡಿ ವಂಚನೆ ಮಾಡಿದಂಥ ಅವಿವೇಕಿ ಮತ್ತು ಆ ಗ್ರಾಮದ ಪಂಚಾಯಿತಿಯ ಸದಸ್ಯನಂತ ಹೇಳಿಕೊಂಡು ಇವತ್ತು ಒಂದು ಮಹಿಳೆಯನ್ನು ಅತ್ಯಾಚಾರ ಮಾಡಿದ್ದಾರೆ. ಈಗ ತಾನೇ ನಮ್ಮ ಸಮುದಾಯದ ಮುಖಂಡರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದರು. ನಾನೇನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಇದರಲ್ಲಿ ಯಾವ ಉದ್ದೇಶದಿಂದ ಈ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅನ್ನುವಂಥದ್ದು ನಮಗೆ ಒಂದು ದೊಡ್ಡ ಸಮಸ್ಯೆ. ಒಬ್ಬ ಅತ್ಯಾಚಾರನನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ನಮ್ಮ ಸಂಘಟನೆಯ ಮತ್ತು ನಮ್ಮ ಸಮಾಜದ ತಾಳ್ಮೆ ಶಕ್ತಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಮಸ್ಯೆ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಈ ಒಂದು ಧರಣಿ ಮೂಲಕ ನಾವು ಹೇಳಕ್ಕೆ ಬಯಸ್ತೀವಿ. ಆ ಅವಿವೇಕಿ ಅಂಬರೀಷ್ಗೆ ಮದುವೆ ಮಾಡಿ ನಮ್ಮ ಮಹಿಳೆಗೆ ನ್ಯಾಯ ಸಿಗುವವರೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ. ಎಂಥದೇ ಒತ್ತಡ ಬರಲಿ, ನಮ್ಮನ್ನು ಅರೆಸ್ಟ್ ಮಾಡಲಿ, ಲಾಠಿ ಚಾರ್ಜ್ ಮಾಡಲಿ, ಇದು ನಮ್ಮ ಶಾಂಪಲ್ ಹೋರಾಟ ಇದೆ. ನಾವು ಒಂದು ವೇಳೆ ತಕ್ಷಣ ನಾವಿವತ್ತು ಪೊಲೀಸ್ ಇಲಾಖೆಗೆ ಆಗ್ರಹಿಸ್ತೀವಿ, ತಕ್ಷಣ ತಾವೇನಾದರೂ ಕ್ರಮ ಕೈಗೊಂಡು ಆ ವ್ಯಕ್ತಿಯನ್ನು ತಂದು ಪೊಲೀಸ್ ಸ್ಟೇಷನ್ನಲ್ಲೇ ಆ ಮಹಿಳೆಗೆ ನ್ಯಾಯ ಕೊಡಿಸಿ ಆమెಗೆ ಮದುವೆ ಮಾಡಿಸ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಇಡೀ ಸಮುದಾಯದ ತಾಯಂದಿರು ಮತ್ತು ಇಡೀ ಸಮುದಾಯದ ನಮ್ಮ ಯುವಕರು, ಇಡೀ ಸಮಾಜ ಈ ಕ್ಷೇತ್ರದಲ್ಲಿ ಉಗ್ರವಾದಂಥ ಹೋರಾಟವನ್ನು ಸರ್ಕಾರ ಮತ್ತು ಇಲಾಖೆ ಎದುರಿಸಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಇಲಾಖೆಗೂ ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಒಬ್ಬ ಮಹಿಳೆಗೆ ರಾಣಿ ಅನ್ನುವಂಥ ನಮ್ಮ ಸೋದರಿ ಮಹಿಳೆಗೆ ಅದೇ ಗ್ರಾಮದಲ್ಲಿರ್ತಕ್ಕಂಥ ಹುಡುಗಿ ಅಂಬರೀಷ್ ಹುಡುಗಿ ಅನ್ನುವಂಥ ಒಬ್ಬ ವ್ಯಕ್ತಿ, ಅಂಬರೀಷ್ ಗುಡಿ ಹುಡುಗಿ ಬೇರೆ ಗ್ರಾಮ ಪಂಚಾಯತ್ ಸದಸ್ಯ ತನ್ನ ಅಧಿಕಾರವನ್ನು ಬಳಸಿಕೊಂಡು ಇವತ್ತು ಒಂದು ನೊಂದ ಮಹಿಳೆಗೆ ಅನ್ಯಾಯ ಮಾಡಿದ್ದಾನೆ. ಈ ನ್ಯಾಯ ಸಿಗುವವರೆಗೆ ನಾವು ಯಾರೂ ಕೂಡ ನಿದ್ದೆ ಮಾಡುವುದಿಲ್ಲ, ಕ್ಷಮಿಸುವುದಿಲ್ಲ. ಇದಕ್ಕೆ ನಾನು ಪೊಲೀಸ್ ಇಲಾಖೆ ಖಂಡಿಸ್ತೇನೆ. ಈಗಲೂ ಕೂಡ ನಾನು ಅಂಬರೀಷ್ ಇಲಾಖೆಗೆ ಮತ್ತು ಸಮುದಾಯದ ಮುಖಂಡರಿಗೆ ಈ ಒಂದು ಧರಣಿ ಮೂಲಕ ನಾವು ಈಗಲೂ ಕೂಡ ತಮಗೆ ಮನವಿ ಮಾಡ್ತೀವಿ. ಈ ಸಮಾಜದಲ್ಲಿ ನಾವು ನೀವು ಒಂದು ಕಡೆಗೆ ಬಾಳಬೇಕಾಗಿದೆ. ಈ ಸಮಾಜದಲ್ಲಿ ವಿಷಬೀಜ ಬಿತ್ತಕ್ಕಂಥದ್ದು, ಸಮಾಜದಲ್ಲಿ
ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ಕೂಡ ನಾನು ಈ ಮೂಲಕ ಅವರಿಗೆ ವಿನಂತಿ ಮಾಡ್ತೀನಿ. ಸಮುದಾಯದ ಮುಖಂಡರು ಯಾವುದೋ ರಾಜಕೀಯ ಪ್ರಭಾವವನ್ನು ಬಳಸಿ ಒಂದು ಮಹಿಳೆಗೆ ಅನ್ಯಾಯ ಮಾಡಿದರೆ ಅದು ಯಾವತ್ತೂ ಕೂಡ ನಿಮಗೆ ಈ ಸಮಾಜ ಕ್ಷಮಿಸಲ್ಲ. ಆ ಮಹಿಳೆ ಕೂಡ ಕ್ಷಮಿಸ್ತಕ್ಕಂಥ ಕಾರಣವೇ ಇಲ್ಲ. ಆ ಮಹಿಳೆಯ ಶಾಪ ಹತ್ತಿದರೆ ನೀವು ಯಾರೂ ಕೂಡ ಒಳ್ಳೆಯದಾಗಲ್ಲ ನಿಮಗೆ. ಹಾಗಾಗಿ ನಾವು ಈ ವೇದಿಕೆ ಮೂಲಕ ಈಗಲೂ ಕೂಡ ವಿನಂತಿ ಮಾಡ್ತೀವಿ, ಕಾಲ ಮಿಂಚಿಲ್ಲ, ಇದಕ್ಕೆ ವಿಪೋಕಕ್ಕೆ ಹೋಗೋದು ಬೇಡ. ದಯವಿಟ್ಟು ಸಮಾಜದ ಮುಖಂಡರಲ್ಲಿ ಮತ್ತು ಅಂಬರೀಷಲ್ಲಿ ಕೂಡ ನಾನು ಅವನಿಗೆ ಒತ್ತಾಯ ಮಾಡ್ತೀನಿ. ಈಗಲೂ ಕೂಡ ನಿನಗೆ ಏನು ಕಾಲ ಮಿಂಚಿಲ್ಲ, ಬಂದು ಕೇಸಿ ಮಾಡಿದಂಥ ಅನ್ಯಾಯವನ್ನು ಒಪ್ಕೊಂಡು ಇವತ್ತು ಆ ಹುಡುಗಿಗೆ ಬಾಳು ಕೊಡ್ತಕ್ಕಂಥ ಕೆಲಸ, ಆ ಹುಡುಗಿಗೆ ಜೀವನ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ನಿನಗೂ ಕೂಡ ಒಳ್ಳೆಯದಾಗುತ್ತೆ, ಸಮಾಜದಲ್ಲಿ ಕೂಡ ಶಾಂತಿ ಕಾಪಾಡಿದಂತಾಗುತ್ತೆ. ಇವೆರಡೂ ಸಮುದಾಯ ಒಂದು ಅಣ್ಣ ತಮ್ಮದರಿದ್ದಂತೆ. ಈ ಸಮುದಾಯಕ್ಕೆ ನೀವೇನಾದರೂ ಅನ್ಯಾಯ ಮಾಡಿದರೆ ಇದು ಸಮುದಾಯ ಎಂದೂ ಕೂಡ ಕ್ಷಮಿಸ್ತಕ್ಕಂಥ ಕೆಲಸ ಇಲ್ಲ, ಕ್ಷಮಿಸ್ತಕ್ಕಂಥ ವಿಷಯನೇ ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸೋದಿಲ್ಲ. ಹಾಗಾಗಿ ನಾನು ಸಮುದಾಯಕ್ಕೆ ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ನಾವು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗೆ ಕೈ ಬಿಡಬಾರ್ದು. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ನಾವು ಏನೇ ಆಗಲಿ ಇವತ್ತು ಇದಕ್ಕೆ ನ್ಯಾಯ ಕೊಡಿಸ್ತದೆ ಮಾತ್ರ ಈ ಸಮುದಾಯದ ಒಂದು ಬೆಲೆ ಉಳಿತದೆ, ಈ ಸಮುದಾಯದ ಶಕ್ತಿ ಜನಾಂಗಕ್ಕೆ ಗೊತ್ತಾಗ್ತದೆ. ನಾವು ಇಷ್ಟಕ್ಕೆ ಬಿಟ್ಟರೆ ಮಾತ್ರ ನಮ್ಮ ಸಮುದಾಯಕ್ಕೆ ನಾವೇ ಅನ್ಯಾಯ ಮಾಡಿದಂಗೆ ಆಗುತ್ತದೆ. ನಾಳೆ ಏನೇ ಆದರೂ ಕೂಡ ನಮ್ಮ ಹೆಣ್ಣು ಗಂಡು ಪ್ರತಿ ಊರಿನಿಂದ ಬಂದು ಇದು ಆ ಮಹಿಳೆಗೆ ಬರೀ ಅರೆಸ್ಟ್ ಮಾಡೋದಲ್ಲ, ಆ ಮಹಿಳೆಯ ಆ ಸಂದರ್ಭದಲ್ಲಿ ಅವನು ಮಾಡ್ಕೋತೀನಿ ಅಂತೇಳಿ ಮತ್ತು ಬೇರೆ ಮದುವೆ ಮಾಡ್ಕೋವಂಥ ಸಂದರ್ಭ ಮಾಡ್ಕೋತಾನಂತೇಳಿ ಆ ಅಮ್ಮಗೆ ಗೊತ್ತಾದ ಮೇಲೆ ಆ ಅಮ್ಮ ಸಾಯುವಂಥ ಸ್ಥಿತಿಯಲ್ಲಿ ವಿಷವನ್ನು ತಗೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾಳೆ. ಆದರೆ ದೈವ ಇಚ್ಛೆ ಅವರ ಮನೆಯವರು ಗೊತ್ತಾದ ರೂಪಲೆ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಆ ಅಮ್ಮನ್ನು ಉಳಿಸಿದ್ದಾರೆ. ಇವತ್ತು ಆ ಮಹಿಳೆ ಒಂದು ವೇಳೆ ನೊಂದಿದ್ದಾಳೆ. ಇವತ್ತು ಆ ಮಹಿಳೆಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆದಾಗಬೇಕು. ಆದರೆ ಆ ಮಹಿಳೆ ನಾಳೆ ಏನಾದರೂ ಆದರೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ಅಂಬರೀಷು ಮತ್ತು ಆ ಸಮುದಾಯ ಕೂಡ ಇದಕ್ಕೆ ಕಾರಣ ಆಗ್ತದೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಆ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು. ಆ ಮಹಿಳೆ ಆ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾಳೋ ಗೊತ್ತಿಲ್ಲ. ನನಗೆ ಆ ಸೋದರಿ ಹೇಳ್ತಾ ಇದ್ದಳು, ಅಣ್ಣ ನಾನು ಅವತ್ತು ಸರಿಯಾದಂಥ ಹೇಳಿಕೆ ಕೊಟ್ಟಿಲ್ಲ, ನಂದು ಇನ್ನೂ ಒಂದು ಸಲ ನನ್ನ ಹೇಳಿಕೆಯನ್ನು ಪಡೆದು ಆ ದೂರಿನಲ್ಲಿ ಮತ್ತೊಮ್ಮೆ ನನ್ನೊಂದು ದೂರನ್ನು ತೊಗೋಬೇಕು ಅಂತ ಹೇಳ್ತಾ ಇದ್ದಾಳೆ. ಈಗ ನಾನು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೀವಿ, ಆ ಅಮ್ಮನ ಕಡೆಯಿಂದ ಇನ್ನೂ ಒಂದು ದೂರು ಕೂಡ ದಾಖಲಿಸ್ಕೊಳ್ಬೇಕು. ಯಾಕಂದರೆ ಆ ಸಂದರ್ಭದಲ್ಲಿ ಆ ಅಮ್ಮಗೆ ಏನು ಹೇಳ್ಬೇಕಂತ ತೋಚಿಲ್ಲ ಅಂತ ಈಗ ಹೇಳ್ತಾ ಇದ್ದಾಳೆ. ಹಾಗಾಗಿ ಇನ್ನೊಂದು ಸಲ ಆ ಸೋದರಿ ಕಡೆಯಿಂದ ಇನ್ನೂ ಒಂದು ದೂರನ್ನು ತಗೊಂಡು ಆ ದೂರು ಕೂಡ ದಾಖಲೆ. ನಮ್ಮ ಮಾದಿಗ ಸಮಾಜದ ಹೆಣ್ಮಗಳು ದೌರ್ಜನ್ಯ ಮಾಡಿರುವಂಥ 4ನೇ ಮಗ ಅಂಬರೀಷ್ ಗುಡಿ ಅವರು ಹುಡುಗಿಗೆ ನಂಬಿಸಿ ಮೋಸ ಮಾಡಿ ತನಗೆ ಇಷ್ಟ ಬಂದಂಗೆ ಆ ಹುಡುಗಿಯ ಜೊತೆಗೆ ಆಟವಾಡಿ ಅವನು ಇವತ್ತು ನೊಂದು ಹುಡುಗಿ ಅವನಿಗೆ ಬೇರೆ ಸಂಬಂಧ ನೋಡ್ತಾರನ್ನುವಂಥ ಭಯದಲ್ಲಿ ಆ ಹುಡುಗಿ ಗೊತ್ತಾದ ನಂತರ ಆ ಹುಡುಗಿ ನನಗೆ ಇವ ಮೋಸ ಮಾಡ್ತಿದ್ದಾನಂತ ಗೊತ್ತಾದ ತಕ್ಷಣವೇ ಆ ಹುಡುಗಿ ಏನು ಮಾಡಬೇಕು ಅನ್ನೋದು ತೋರಲಾರದೆ ಆ ಹುಡುಗಿ ಆತ್ಮ ಹಿಂಸೆ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ನುಂಗಿ ಏನಾದರೂ ಪ್ರಾಣಕ್ಕೆ ಅಪಾಯ ಮಾಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವ ಸಿಗಲ್ಲ ಅನ್ನುವಂಥ ಭರವಸೆಯೊಂದಿಗೆ ಹುಡುಗಿ ಈ ಒಂದು ದೌರ್ಜನ್ಯಕ್ಕಾಗಿರುವಂಥ ರಾಣಿಯವರು ನೊಂದು ಈ ಒಂದು ಮಾದಿಗ ಸಮಾಜದ ಹೆಣ್ಮಗಳು ಬಂಧುಗಳೇ. ಆದರೆ ನನಗೆ ತಿಳಿದ ಮಟ್ಟಿಗೆ ನನಗೆ ಮೇಲ್ನೋಟಿಗೆ ಕಾಣ್ತಾ ಇದೆ, ಅಲ್ಲಿ 3ನೇ ತಾರೀಕು ಎಪ್ಪರಾದರೂ ಕೂಡ ಪೊಲೀಸ್ ಠಾಣೆಯ ಯಾವ ಒಬ್ಬ ಅಧಿಕಾರಿಯೂ ಕೂಡ ಅದನ್ನು ಅವರಿಗೆ ಬಂಧಿಸಲಾರದೆ ಅವರಿಗೆ ರಕ್ಷಣೆ ಮಾಡ್ತಿರುವ ನೋಡಿದರೆ ಅದು ನಾಚಿಕೆ ಬರುವಂಥ ಮಾತುಗಳು ಬಂಧುಗಳೇ. ಆದರೆ ಅದೇ ಬೇರೆ ಆಗಿದ್ದರೆ, ಒಂದು ಸಣ್ಣ ಜಗಳ ಆಗಿದ್ದರೆ ಪೊಲೀಸ್ ಠಾಣೆಯ ಇಮಿಡಿಯೇಟ್ಲಿ ಹೋಗಿ ಅವ್ರ ತಾಯಿ ತಂದೆಗೆ ತಂದು ಪೊಲೀಸ್ ಸ್ಟೇಷನಲ್ಲಿ ಕೊಡಿಸ್ತಾರೆ ಬಂಧುಗಳೇ. ಈ ಪರಾಸತ ನೋಡಿದರೆ ನಾಚಿಕೆ ಬರ್ತಾ ಇದೆ. ಯಾಕಂತಂದರೆ ನಾನು ನೋಡ್ತಾ ಇದ್ದೀನಿ, ಸಣ್ಣ ಜಗಳ ಆಗಿದ್ರೆ ಇಮಿಡಿಯೇಟ್ಲಿ ತಂದು ಒಳಗೆ ಹಾಕಿ ಅವ್ರ ತಾಯಿಗನ ತರ್ತಾರೆ, ತಂದೆಗನ ತಂದು ಮೆತ್ತಗುಡಿತಾರೆ. ಆದರೆ ಒಂದು ಮಹಿಳೆಗೆ ದೌರ್ಜನ್ಯ ಮಾಡಿ ಅವ ಓಡಿ ಹೋಗ್ತಾನಂತಂದರೆ ಇದು ಕುಮ್ಮಕ್ಕೆ ರಾಜಕೀಯವಾಗಿ ಪೊಲೀಸ್ ಏನಪ್ಪ ಅಂದರೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ನನಗೆ ಅವ್ರ ಮೇಲೆ ಅನುಮಾನ ಬರ್ತಾ ಇದೆ ಬಂಧುಗಳೇ. ಹಾಗಾಗಿ ನಾವು ಸುಮ್ಮನೆ
ಕೂಡೋದಿಲ್ಲ. ಅಧಿಕಾರಿಗಳೇ, ರಾಜಕೀಯ ಮುಖಂಡ್ರೆ, ನೀವೇನು ಪಿತೂರಿ ಮಾಡ್ತಿರಲ್ಲ ಪರವಾಗಿಲ್ಲ ಮಾಡಿ, ಆದರೆ ಒಂದು ದಿನ ಎಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾರೆ ಬಂಧುಗಳೇ. ನಾವು ರಕ್ಷಣೆ ಮಾಡ್ಕೋವಂಥ ಸಮಯ ಬಂದಿದೆ ಬಂಧುಗಳೇ. ನಾವು ಸುಮ್ಮನೆ ಕೂಡುವುದಿಲ್ಲ. ನಿಮಗೆ ಟೈಮ್ ಸಿಕ್ಕರೆ ಹಂತವಾಗಿ ನಾವು ಎಲ್ಲ ರೀತಿಯ ಹೋರಾಟ ಮಾಡಲಿಕ್ಕೆ ಸಿದ್ಧವಿದ್ದೀವಿ ಬಂಧುಗಳೇ. ಅವನಿಗೆ ಒಂದು ವೇಳೆ ತಾವು ಬಂಧಿಸಿದ್ದಲ್ಲಿ ಇದಕ್ಕೆ ಪೂರ್ತಿ ಸಂಪೂರ್ಣವಾಗಿ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿಗಳು, ಮಳಿಕೇಡದ ಅಧಿಕಾರಿಗಳು ಮತ್ತು ಸೇಡಮಿನ CPI ಸಾಹೇಬರ ಹೊಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ತಾವು ಅರ್ಥ ಮಾಡಿಕೊಂಡು ಈಗಲಾದರೂ ಎಚ್ಚೆತ್ತುಕೊಂಡು ತಾವು ಕೂಡಲೇ ಆ ಅಂಬರೀಷ್ ಗುಡಿ ಅವರಿಗೆ ಕೂಡಲೇ ಬಂಧಿಸಬೇಕು, ಬಂಧಿಸಿ ಅವರಿಗೆ ಜೇಸಿ ಮಾಡಬೇಕು ಅನ್ನುವಂಥ ಒಂದು ಹೆಸರು ಇಟ್ಕೊಂಡು ನಾವು ರಾತ್ರಿ ಧರಣಿಯನ್ನು ಮಾಡ್ತಿದ್ದೀವಿ ಬಂಧುಗಳೇ. ತಾವೆಲ್ಲ ನನ್ನ ಮಾದಿಗ ಸಮಾಜದವರು ಎಲ್ಲರೂ ಮತ್ತು ನನ್ನ ಹಿರಿಯರು ಮತ್ತು ಹೋರಾಟಗಾರರು ಇದು ಎಲ್ಲರೂ ಪಾಲ್ಗೊಂಡಿರಿ. ಇದು ತುಂಬ ಅಭಿಮಾನಿಗಳು. ತಾವು ಯಾವುದೇ ಏನೇ ಬರಲಿ, ಪೊಲೀಸ್ ಯಾವುದೇ ರೀತಿಯ ನಮಗೆ ಏನು ಲಾಠಿ ಮಾಡಿದ್ರೂ ಪರವಾಗಿಲ್ಲ, ಅವ್ರು ಮತ್ತೊಂದು ಮಾಡಿದ್ರೂ ಪರವಾಗಿಲ್ಲ, ಯಾವುದೇ ರೀತಿಯ ಭಯ ಇಲ್ಲದೆ ಏನು ಮಾಡ್ತಾರೋ ಮಾಡಲಿ, ನಾವು ಪ್ರಾಣನೂ ಕೂಡ ಕೊಡ್ಲಿಕ್ಕೆ ತಯಾರಿದ್ದೀವಿ ಬಂಧುಗಳೇ. ಯಾವುದೇ ರೀತಿಯ ಏನಾದರೂ ಕೂಡ ನಾವು ಹಿಂದಕ್ಕೆ ಹೋಗೋದು ಬೇಡ, ಮುಂದಕ್ಕೆ ಹೋಗೋಣ, ನಮ್ಮ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಣ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ದಯವಿಟ್ಟು ಎಲ್ಲರೂ ಏನೇ ಟೈಮ್ ಆಗಲಿ, ಎಷ್ಟೇ ರಾತ್ರಿ ಆಗಲಿ, ಎಷ್ಟು ದಿನಗಳಾಗಲಿ ಇಲ್ಲಿಂದ ಕದಲೋದು ಬೇಡ. ಉಪವಾಸ ಇದ್ರೂ ಪರವಾಗಿಲ್ಲ, ನೀರು ಕುಡಿಲಿದ್ರೂ ಪರವಾಗಿಲ್ಲ, ಏನೇ ಆಗಲಿ ನಮ್ಮ ಹೆಣ್ಣು ಮಗಳಿಗೆ ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲಿಂದ ಧರಣಿಯನ್ನು ತೆಗೆಯೋದಿಲ್ಲ ಅನ್ನುವಂಥ ಭರವಸೆದೊಂದಿಗೆ ನನಗೆ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಮಾದಿಗ ಸಭೆ ಹಿರಿಯರಿಗೆ ವಂದಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಜೈ ಮಾದಿಗ, ಅನ್ಯಾಯ ಅನ್ಯಾಯ ಅನ್ಯಾಯ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಈ ಒಂದು ಮೆಳಕ್ಯಾಡ ಗ್ರಾಮದ ಮಾದಿಗ ಸಮಾಜದ ಮಹಿಳೆಯನ್ನು ಮೆಳಕ್ಯಾಡ ಗ್ರಾಮದ ಪಂಚಾಯತಿಯ ಸದಸ್ಯರಾದ ಹೇಳ್ರಿ ಅಂಬರೀಷ್ ಗುಡಿಯವರು ಹೌದಣ್ಣ, ಮಾದಿಗ ಸಮಾಜದ ಹೆಣ್ಮಗಳಿಗೆ ಹುಡುಗಿದ್ದು ನೆಂಬರ್ಸಿ ಮೂರನೇ ಅವರನ್ನು ಕೇಸ್ ಆಗ್ಯದ. ಇಲ್ಲಿ ಆಸೆಗಳು ಆಕಾಂಕ್ಷೆಗಳನ್ನು ಓಕೆ ಸರ್ ತೋರಿಸಿ ನಾನು ನಿನ್ನನೇ ಮದುವೆ ಆಗ್ತೀನಿ, ನೀನು ಇಲ್ಲಿಲ್ಲ ಅಂತಂದ್ರೆ ನಾನು ಬದುಕಂಗೆ ಇಲ್ಲ ಅಂತ ಒಂದು ಡೊಂಗಿ ಮಾತುಗಳನ್ನು ಹೆಣ್ಮಗಳನ್ನು ನೆಂಬಸಿಗೆಸಿ ತನ್ನ ಮನ ಬಂದಂತೆ ಅವಳನ್ನು ಬಳಸ್ಕಂದಿಗೆಸಿ ಈಗ ನಾನು ನಿನಗೆ ಮಾಡ್ಕಂಗಿಲ್ಲ, ನೀನು ಏನು ಮಾಡ್ತಿ ಮಾಡ್ಕೋ ಹೋಗು ಅಂತಗೇಸಿ ಒಬ್ಬ ಮೆಳಕ್ಯಾಡದ ಅಂಬರೀಷ್ ಗುಡಿಯವ್ರು ಏನಂತಂದ್ರೆ ಬೇಜವಾಬ್ದಾರಿ ಮಾತವನ್ನು ಆ ಹೆಣ್ಮಗಳಿಗೆ ಹೇಳ್ತಾನಂತಂದ್ರೆ ಇದಕ್ಕೆ ಅವನಿಗೆ ಯಾವ ಮನುಷ್ಯತ್ವ ಆದಂತಿಗೆ ಸಂತ ನಾವೆಲ್ಲರೂ ಏನಂತಂದು ತಿಳ್ಕೊಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ನಾವು ಏನಾನ ಪವಿತ್ರವಾದಂಥ ಒಂದು ಸ್ಥಾನವನ್ನು ಕೊಟ್ಟಿವಂತ, ಒಂದು ತಾಯಿ ಸ್ಥಾನವನ್ನು ಕೊಟ್ಟಿವಂತಂದ್ರೆ, ಒಂದು ಹಕ್ಕನ ಸ್ಥಾನವನ್ನು ಕೊಟ್ಟಿವಂತಂದ್ರೆ, ಒಂದು ಮಗಳ ಸ್ಥಾನವನ್ನು ಕೊಟ್ಟಿವಿ ಅಂತಂದ್ರೆ ಅದು ಮಹಿಳೆಯರಿಗೆ ಅಂತ ಹೇಳಕ್ಕೆ ಬಯಸ್ತೇನೆ. ಅಂಥ ಒಬ್ಬ ತಾಯಿ ಸ್ಥಾನ ಕೊಟ್ಟದಂಥ ಮಹಿಳೆಗೆ ಏನಂತಂದ್ರೆ ಇಂಥ ಕಿಡಿಗೇಡಿ ಅಂಬರೀಷ್ ಗುಡಿಯವ್ರು ಏನಂತಂದ್ರೆ ಈ ಥರ ಏನಂತಂದ್ರೆ ಒಬ್ಬ ಸಮಾಜದ ಹೆಣ್ಮಗಳಿಗೆ ಮೋಸ ಮಾಡ್ತಾನಂತಂದ್ರೆ ಅವನಿಗೆ ಕ್ಷಮಿಸಲಾರದಂಥ ಒಂದು ವಿಷಯ ಇರ್ತದೆ. ಅದಕ್ಕೆ ಇವತ್ತು ಪೊಲೀಸ್ ಸಿಬ್ಬಂದಿಗಳು 3 ತಾರೀಕು FIR ಆದ್ರೂ ಭೀ ಇವತ್ತು 26 ದಿನಗಳು ಕಳೆದ್ರೂ ಭೀ ಅವನಿಗೇನಂತಂದ್ರೆ ಅರೆಸ್ಟ್ ಮಾಡಿಲ್ಲ. ಅವನಿಗೆ ಬೆಂಬಲವಾಗಿ ನಿಂದಿರ್ತದೆ ಅಂತಂದ್ರೆ ಇದ್ರ ಮ್ಯಾಲೆ ಗೊತ್ತಾಗ್ತದ. ಆದ್ರೆ
ಎಷ್ಟು ಕುತಾಂತರಗಳು ನಡೆದದ ಅಂತಿಗೆ ಅದಕ್ಕೆ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೆ ನಾನು ಏನಂತಂದ್ರೆ ಕೇಳ್ಕೊಳಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಆ ಹೆಣ್ಮಗಳಿಗೆ ಆಗ್ಯದ, ಆದ್ರೆ ಆ ಹೆಣ್ಮಗಳಿಗೆ ಆಗ್ಯದ ಇವತ್ತು ಎಲ್ಲ ಮನೆ ಹೆಣ್ಮಕ್ಳಿಗೆ ಏನಂತಂದ್ರೆ ಆಗಂತ ಏನಂತಂದ್ರೆ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ನಾವು ಇವತ್ತು ಮೆಳಕಿ ನಾಟ್ ಅಂತಾರೇನೆ ಏನಂತಂದ್ರೆ ನಾವು ಅದನ್ನು ಸೀದಾ ಮಾಡಿದ್ರೆ ಅದು ಗಿಡ ಸೀದಾ ಆಗ್ತದ. ಅದಕ್ಕೆ ಅಂಬರೀಷ್ ಗುಡಿಯವರಿಗೆ ಹೇಳಕ್ಕೆ ಬಯಸ್ತೇನೆ, ಇನ್ನೂ ಕಾಲ ಮೆಚ್ಚಿಲ್ಲ. ನೀನು ಬಂದು ಸಮಾಜದವರಿಗೆ ಕ್ಷಮೆ ಕೇಳಿ ಆ ಹೆಣ್ಮಕ್ಳಿಗೆ ಏನಂತಂದ್ರೆ ಭಾಳ ಕೊಡೋಂಥ ಕೆಲಸ ಮಾಡಿದೆ ಅಂತಂದ್ರೆ ಈ ಸಮಾಜ ನಿನಗೆ ಕ್ಷಮಿಸ್ತದ. ಆದ್ರೆ ನೀನು ಉದ್ದಾರ್ತನ ಕೇಳಿಗೆಸಿ ನಿನ್ನ ಅಧಿಕಾರದ ಮತ್ತು ಬೇರೆ ಬೇರೆ ಏನಂತಂದ್ರೆ ವಿಷಯಗಳು ಏನಂತಂದ್ರೆ ನೀನು ಆದ್ರೆ ನೀನು ಮುಂದುವರ್ಸಿದೆ ಅಂತಂದ್ರೆ ಈ ಸಮಾಜ ಕ್ಷಮಿಸಂಗಿಲ್ಲ, ಆ ಹೆಣ್ಮಗಳ ಶಾಪ ನಿನಗೆ ಬಿಡಂಗಿಲ್ಲ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ನಾವು ಯಾವುದೇ ರೀತಿಲಿಂತ ಎಷ್ಟೇ ಒತ್ತಡಗಳು, ರಾಜಕೀಯ ಒತ್ತಡಗಳು ಮತ್ತು ಪೊಲೀಸ್ ಒತ್ತಡಗಳು ಏನೇ ಬಂದರೂ ಭೀ, ಯಾಕಂತಂದ್ರೆ ಇವತ್ತು ಹೆಣ್ಮಗಳದ್ದು ಒಬ್ಬಕ್ಕಿಂತ ಸಮಸ್ಯೆ ಅಲ್ಲಿದು ಇಡೀದು ಸಮಾಜದ ಸಮಸ್ಯೆ ಬರ್ತದೆ. ಅದ್ರ ಸಲಕ್ಕಾಗಿಸಿ ನಾವೆಲ್ಲರೂ ಕಲ್ತಿಗೇಸಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ಆ ಹೆಣ್ಮಗಳಿಗೆ ನ್ಯಾಯ ಕೊಡತನ ನಾವು ಯಾರೂ ಎದ್ದು ಹೋಗ್ಬಾರ್ದು ಅಂತ ಕೇಸಿ ಈ ಸಂದರ್ಭದಲ್ಲಿ ಹೇಳಿಕೇಸಿ ನಾ ಎರಡು ಮಾತು ಮುಗಿಸ್ತೇನೆ. ಮುಸ್ಸಂಜೆಯ ವೇಳೆಯಲ್ಲಿ ಎಲ್ಲ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಕೊಡಗಲ್ ಸರ್ ಅವರೇ ಹಾಗೂ ಸಂಬಲಿಂಗಣ್ಣ ನಾಟಿಕರ್ ಅವರೇ ಹಾಗೂ ಹಿರಿಯ ಮುಖಂಡರ ಅಡಿಕೆ ಸಾಹೇಬ್ರೆ ಹಾಗೂ ನನ್ನ ಸಮಾಜದ ಬಂಧುಗಳೇ, ಎಲ್ಲ ಹಿರಿಯರೇ ಮತ್ತು ಎಲ್ಲ ನನ್ನ ಸಮಾಜ ಮಿತ್ರರೇ, ಇಂಥ ಅನ್ಯಾಯ ಆದ್ರೂ ನಮ್ಮ ಒಬ್ಬ ಮಹಿಳೆಯ ನಮ್ಮ ತಂಗಿ ಅಥವಾ ಸ್ಥಾನದಲ್ಲಿರ್ತಕ್ಕಂಥ ಸವಿಸ್ತರವಾಗಿ ಎಲ್ಲ ನಮ್ಮ ಚಿಂತಪಳ್ಳಿಯವರು ಹೇಳಿದ್ರು. ಈ ಸ್ಥಾನ ಹೊತ್ತಿರ್ತಕ್ಕಂಥ ಈ ತಾಯಿಯವರಿಗೆ ಇವರು ಅನ್ಯಾಯ ಮಾಡಿ ಅವರೇನದ ಆ ದುರುಪಯೋಗ ಮಾಡಿಕೊಂಡು ನಮ್ಮ ಹೆಣ್ಮಗಳಿಗೆ ಸದ್ಬಳಕೆಯನ್ನು ಮಾಡಿಕೊಂಡು ಅವರು ಈ ಸ್ತ್ರೀಯ ಇಚ್ಛಾಶಕ್ತಿಯನ್ನು ಮನಬಲ್ಲಂಗೆ ಇದು ಮಾಡಿ ನಮಗೆ ಅನ್ಯಾಯ ಮಾಡಿ ಹೋಗಿರ್ತಕ್ಕಂಥ ಆರೋಪಿಯನ್ನು ಇವರು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯವರು ಇವರಿಗೆ ರಾಜಕೀಯ ಮೇಲಿನ ಒತ್ತಡದಿಂದ ಮಾತ್ರ ಇವರು ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಅನ್ಯಾಯ ಮಾಡಿದ್ರೆ ನಾವು ಎಂದೂ ಅವ್ರಿಗೆ ಪೊಲೀಸ್ ಇಲಾಖೆಗೂ ಬಿಡಪ್ಲೇ ಇಲ್ಲ. ಯಾಕಂದ್ರೆ ಕಾನೂನು ಅಂದರೆ ಕೇವಲ ಪೊಲೀಸ್ ಇಲಾಖೆಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೆ ರಕ್ಷಣೆ ಕೊಡ್ತಾ ಅನ್ಯಾಯ ಆದಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸನೇ ಪೊಲೀಸ್ ಇಲಾಖೆ. ಆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಆರೋಪಿಯನ್ನು ಬಂಧಿಸುವಲ್ಲಿ ಆ ಆರೋಪಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ನಾನು ಧಿಕ್ಕಾರ ಹೇಳ್ತೀನಿ. ಯಾಕಂದ್ರೆ ಇಂಥ ಅಧಿಕಾರಿಗಳು ಇದ್ದರಿಂದ ಯಾರಿಗೂ ಒಂದು ನ್ಯಾಯ ಸಿಗೋದಿಲ್ಲ. ಸಮಾಜ ಮುಖಂಡರಿಗೆ ತುಳಿತಕ್ಕಂಥ ಇಲ್ಲಿವರೆಗೆ ತುಳಿತಕ್ಕಂಥ ಬಂದಿರ್ತಕ್ಕಂಥ ಈ ಅಧಿಕಾರಿಗಳಿಂದ ನಮಗೆ ಹೆಚ್ಚಿಗೆ ತುಳಿತಕ್ಕಾಗ್ಯದ ಇದು. ಯಾಕಂದ್ರೆ ಇವರು ಮ್ಯಾಲಿನ ಪ್ರೆಷರ್ ಹಾಕಿ ಯಾರೇ ಒಂದು ಅಮಾಯಕ ಒಬ್ಬ ಮನುಷ್ಯ ನಾವು ಏನೇ ಮಾಡಿದ್ರೆ ಅವ್ರಿಗೆ ಮನೆವಾಸ ಮಂದಿಗೆ ತಂದು ಕೇಸಿ ಇಲ್ಲಿ ಕೂಡಿ ಹಾಕ್ತಾರೆ. ಇವರು ತಂದು ಕೂಡಿ ಹಾಕಿ ತಂದೆ ತಾಯಿ ಅವ್ರ ನೆಂಟರು ಬೀಗರು ಬಳಗದ ಎಲ್ಲರಿಗೂ ಹಿಡ್ಕೊಂಬಂದು ಕೂಡಿ ಹಾಕ್ತಾರೆ. ಮತ್ತು ಇವತ್ತು 3ನೇ ತಾರೀಕು ಅದನ್ನು ಅವ್ರು 27 ದಿವಸದಿಂದ ರಾಜಾರೋಷಾಗಿ ಅವ್ರು ತಿರುಗ್ತಾನೆ ಅಂದ್ರೆ ಆ ಆರೋಪಿಯನ್ನು ಬಂಧಿಸಲಿ ಈ ಪೊಲೀಸ್ ಇಲಾಖೆ ಪೂರ ಇವರು ನಿಷ್ಕಾಳಜಿ ತೋರಿಸಿ ಇಂಥ ಇಲಾಖೆಯನ್ನು ನಾವು ಧಿಕ್ಕಾರ ಹಾಕ್ಬೇಕಾಗ್ತದ. ಯಾಕಂದ್ರೆ ಇವರು ಸಪೋರ್ಟ್ ಇಲ್ಲದೆ ಅವರು ತಿರುಗ್ಲಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಿದ್ರು ರಕ್ಷಣೆ ಕೊಡ್ತಕ್ಕಂಥ ಈ ಪೊಲೀಸ್ ಇಲಾಖೆನೇ ನಮಗೆ ಅನ್ಯಾಯ ಮಾಡ್ತಿದ್ದ. ಒಂದು ವೇಳೆ ಇವರು ನಮ್ಮ ಹುಡುಗಿಯನ್ನು ಅವರು ಸಂಧಾನ ಮಾಡಿ ಅವ ಏನು ಮಾಡ್ಯಾನೋ ಖರ್ಚು ಕ್ಯಾಶಿಂದ ಅವರಿಗೆ ನಾವು ಮುಂದಿನ ವ್ಯವಸ್ಥೆ ಅವರು ಬಾಳ್ವೆಯಲ್ಲಿ ಒಂದಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಪೊಲೀಸ್ ಇಲಾಖೆ ಮಾಡಿದ್ರೆ ಸರಿ, ಇದ್ದಿಲ್ಲ ಅಂತಂದ್ರೆ ಇದು ಎಲ್ಲಿವರೆಗೆ ಹೋರಾಟ ಆಗ್ತದ ಅಲ್ಲಿವರೆಗೆ ನಾವು ನ್ಯಾಯ ಸಿಗೋವರೆಗೆ ನಾವು ಹೋರಾಟವನ್ನು ನಿಲ್ಲಿಸಲ್ಲ. ನಮ್ಮದು ಏನೇ ಒತ್ತಡ ಇದ್ರೂ ಯಾವ ಕಾರಣಕ್ಕೂ ನಮ್ಮ ಹುಡುಗಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ ನಾವು ಇವತ್ತೊಂದು ಮಾತಾಡ್ಲಿಕ್ಕೆ ನಮ್ಮ ಸಮಾಜ ಮುಖಂಡರು ನನ್ನ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರೂ ನಾನು ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಮಾದಿಗ. ಅಧ್ಯಕ್ಷರಾದ ಮಾರುತಿ ಕೊಡಗಲ್ ಅಣ್ಣ ಅವರು ಹಾಗೂ ನಮ್ಮ ಸಮಾಜದ ಹಿರಿಯರಾದಂಥ ಜಗನ್ನಾಥ್ ಚಿತ್ತಪಳ್ಳಿ ಅಣ್ಣವರು ಮಾತಾಡಿದ ಹಾಗೆ ನನಗೆ ಗೊತ್ತಿದ್ದ ಮಟ್ಟಿಗೆ 3ನೇ ತಾರೀಕು FIR ಆದರೆ ಅಲ್ಲಿ ಪೊಲೀಸರು ನಮ್ಮಿಂದ ಏನೂ ಆಗಲ್ಲ ಅಂತಂದು ಮೇಲ ಅಧಿಕಾರಿ ಆದಂಥ ಸರ್ಕಲ್ ಇನ್ಸ್ಪೆಕ್ಟರ್ಗೆ ವರ್ಗಾವಣೆ ಮಾಡಿ ಕೇಸು
ನಮ್ಮ ಮುಖಂಡರು ಇಲ್ಲಿವರೆಗೆ 15 ದಿನ ಆಯಿತು ಈ ಪೊಲೀಸ್ ಸ್ಟೇಷನ್ಗೆ ಅಡ್ಡಾಡ್ಲಾಗ್ತಿದ್ದೀವಿ. ಇವತ್ತು ನಾಳೆ ಕಳಿಸ್ತೀವಿ, ನಾಳೆ ಮಾಡಮು, ನಾಡಿದ್ದೆ ಮಾಡಮು, ಇಲ್ಲ ಅವ್ರಿಗೆ ಮದುವೆನೇ ಮಾಡಮು, ಈ ರೀತಿ ಕಾನೂನು ಪ್ರಕಾರ ಬೇಡ, ಅವ್ನಿಗೆ ಅರೆಸ್ಟ್ ಮಾಡೋದು ಬೇಡ ಅಂತ ರಂಭಿಸಿ ಇಲ್ಲಿ ತನಕ 15 ದಿನ ಆಯಿತು ನಾವು ನೋಡ್ಲತ್ತಿದ್ದೀವಿ. ಬರ್ತೀವಿ ಹೋಗ್ತೀವಿ ಕುಂಟು ನೆಪ ಹೇಳ್ಕೊತ ಅವನಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಈ ಪೊಲೀಸ್ ಇಲಾಖೆ. ಯಾಕಂದರೆ ನಾವು ನನಗೆ ಗೊತ್ತಿದ್ದ ಮಟ್ಟಿಗೆ 4 ಸಲ ಆಯಿತು, 8 ದಿನ ಆಯಿತು ಆ ಹುಡುಗಿ ಊಟ ಮಾಡಿಲ್ಲ. ಇದಕ್ಕೆ ಎಲ್ಲ ಪೊಲೀಸರೇ ಕಾರಣ ಅಂತಂದು ನಾ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಮಾನ್ಯರೇ, ಈ ವಿಷಯದಾಗ ಈ ಪೊಲೀಸರಾಗಲಿ ಬೇರೆ ರಾಜಕೀಯದವರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಸಮಾಜದವರು ಒಟ್ಟಾಗಿ ಅವನನ್ನು ಈ ಒಂದು ಕೇಸಿನಲ್ಲಿ ಬಂಧಿಸೋ ತನಕ ಇಲ್ಲ ಅವನು ಬಂದು ಕ್ಷಮೆ ಕೇಳತ್ತಾನ ನಾವು ಬಿಡಬಾರ್ದಂತಂದು ಹೇಳಿ ಈ ಮುಖಾಂತರ ನಮ್ಮೆಲ್ಲರಿಗೆ ಇದೊಂದು ಒಗ್ಗಟ್ಟು ಇರಬೇಕಂತಂದು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗ್ಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.